ನಮಸ್ಕಾರ ಸ್ನೇಹಿತರೆ, ನಮ್ಮ ತನುಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾರಾಶಿಯವರೇ, ದಯವಿಟ್ಟು ನಿಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ನಿಮ್ಮ ಸುತ್ತಮುತ್ತಲಿನ ಗದ್ದಲಗಳನ್ನು ಮರೆತು ಈ ಮಾತನ್ನು ಅತ್ಯಂತ ಗಮನವಿಟ್ಟು ಕೇಳಿ. ಮುಂಬರುವ 30 ದಿನಗಳು ಅಂದರೆ ಆಗಸ್ಟ್ ತಿಂಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವ, ನಿಮ್ಮ ಜಾತಕದ ನ್ಯಾಯದ ತಕ್ಕಡಿಯನ್ನು ಅಂತಿಮವಾಗಿ ನಿಮ್ಮ ಪರವಾಗಿ ವಾಲುವಂತೆ ಮಾಡುವ ಒಂದು ಮಹತ್ವದ ಕಾಲಘಟ್ಟವಾಗಿದೆ. ಹೌದು, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ನೀವು ಅಂದು ಊಹಿಸದ, ಕನಸಿನಲ್ಲೂ ಎಣಿಸದ ಒಂದು ಅದ್ಭುತ ಪವಾಡ ನಡೆಯುವ ಸಮಯ ಹತ್ತಿರವಾಗುತ್ತಿದೆ. ಅಂದು ನಿಮ್ಮ ಜೀವನದ ಕರಾಳ ಅಧ್ಯಾಯಗಳಿಗೆ ಪೂರ್ಣ ವಿರಾಮ ಇಡುವಂತಹ, ನಿಮ್ಮ ಭವಿಷ್ಯದ ಪುಟಗಳನ್ನು ಹೊಚ್ಚ ಹೊಸದಾಗಿ ಸುವರ್ಣಾವಕಾಶಗಳಲ್ಲಿ ಬರೆಯುವಂತಹ ಒಬ್ಬ ಅತಿ ದೊಡ್ಡ ಪ್ರಭಾವಶಾಲಿ ಶಕ್ತಿಯು ಆಗಮನ ನಿಮ್ಮ ಬಾಳಿನಲ್ಲಿ ಆಗಲಿದೆ. ಆದರೆ ಈ ವ್ಯಕ್ತಿ ಯಾರು? ಇವರು ನಿಮ್ಮ ಕಳೆದು ಹೋದ ನೆಮ್ಮದಿಯನ್ನು ಮರಳಿ ತಂದುಕೊಡಲು ಬರುತ್ತಿರುವ ಸಾಕ್ಷಾತ್ ದೇವರ ರೂಪವೋ, ಅಥವಾ ನಿಮ್ಮ ಅತಿಯಾದ ನಂಬಿಕೆಯನ್ನು ಮತ್ತೊಮ್ಮೆ ಕಠಿಣವಾಗಿ ಪರೀಕ್ಷಿಸಲು ಬರುತ್ತಿರುವ ವಿಧಿಯ ಆಟವೋ? ಈ ನಿರ್ದಿಷ್ಟ ದಿನಾಂಕದಂದು ನಡೆಯುವ ಅಚ್ಚರಿಯ ಘಟನೆಗಳು ನಿಮ್ಮನ್ನು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ, ಅಥವಾ ನೀವು ಸ್ವಲ್ಪ ಗೊಂದಲಕ್ಕೀಡಾದರೂ ನಿಮ್ಮನ್ನು ಮತ್ತೆ ಪಾತಾಳಕ್ಕೆ ತಳ್ಳುತ್ತದೆಯೋ? ಈ ಎಲ್ಲ ಸೂಕ್ಷ್ಮ ಹಾಗೂ ಗಹನವಾದ ಪ್ರಶ್ನೆಗಳಿಗೆ ಉತ್ತರ ತಿಳಿಯದೆ ನೀವು ಮುಂದಿನ ಹೆಜ್ಜೆ ಇಡುವುದು ಅತ್ಯಂತ ಅಪಾಯಕಾರಿ. ನಿಮ್ಮ ಕಣ್ಣೀರು, ನಿಮ್ಮ ಮಾನಸಿಕ ಮತ್ತು ನಿಮ್ಮ ಎಲ್ಲರನ್ನೂ ಸಂತೋಷವಾಗಿರಿಸಲು ಹೋಗಿ ನೀವು ಪಟ್ಟ ಒದ್ದಾಟಗಳೆಲ್ಲ ಒಂದು ದೈಹಿಕ ನ್ಯಾಯ ಸಿಗುವ ಮಹತ್ವದ ಕ್ಷಣ ಹತ್ತಿರವಾಗುತ್ತಿದೆ. ದಯವಿಟ್ಟು ಈ ಮಾಹಿತಿಯನ್ನು ಅರ್ಧಕ್ಕೆ ನಿಲ್ಲಿಸಲು ತಪ್ಪು ಮಾಡಬೇಡಿ, ಏಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಒಂದು ನಿಗೂಢ ಜ್ಯೋತಿಷ್ಯ ರಹಸ್ಯವನ್ನು ನೀವು ತಪ್ಪಿಸಿಕೊಂಡರೆ ನಿಮ್ಮ ಜೀವನದ ಅತಿ ದೊಡ್ಡ ಸುವರ್ಣಾವಕಾಶವನ್ನು ನೀವು ಕಳೆದುಕೊಳ್ಳುತ್ತೀರಿ, ಶಾಶ್ವತವಾಗಿ ಕಳೆದುಕೊಳ್ಳುವ ಅಪಾಯವಿದೆ. ತುಲಾರಾಶಿಯವರೇ, ನೀವು ಹುಟ್ಟಿನಿಂದಲೇ ಶಾಂತಿ ಪ್ರಿಯರು, ನ್ಯಾಯದ ಪರ ನಿಲ್ಲುವವರು ಮತ್ತು ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವ ಉದಾರ ಮನಸ್ಸಿನವರು. ಯಾರಾದರೂ ನಿಮ್ಮ ಬಳಿ ಬಂದು ಕಣ್ಣೀರು ಹಾಕಿದರೆ ಸಾಕು, ನಿಮ್ಮ ಕಷ್ಟಗಳನ್ನು ಮರೆತು ನಿಮ್ಮ ಹತ್ತಿರ ಇಲ್ಲದ ಬೇರೆಯವರಿಂದ ಕೈ ಬದಲಾವಣೆ ಮಾಡಿಯಾದರೂ ಅವರಿಗೆ ಸಹಾಯ ಮಾಡುವ ನಿಮ್ಮ ಈ ಕರುಣಾಮಯಿ ಸ್ವಭಾವವೇ ನಿಮಗೆ ಅನೇಕ ಬಾರಿ ಶತ್ರುವಾಗಿದೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರನ್ನು ಕೂಡ ಅವರು ಬಂದು ನಗುತ್ತಾ ಮಾತನಾಡಿಸಿದ ತಕ್ಷಣವೇ ಹಳೆಯದನ್ನೆಲ್ಲ ಮರೆತು ಕ್ಷಮಿಸಿ ಬಿಡುವ ದೈವ ಗುಣ ನಿಮ್ಮದು. ಇಂದಿನ ಈ ಜೀವನ ಸ್ವಾರ್ಥಿ ಮತ್ತು ಸಮಾಜದ ನಿಮ್ಮ ದಡ್ಡತನ ಮತ್ತು ದೌರ್ಬಲ್ಯ ಎಂದು ತಪ್ಪಾಗಿ ತಿಳಿದುಕೊಂಡಿದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಆಳವಾದ ಮಾನಸಿಕ ವೇದನೆ, ನಿಮ್ಮ ನಂಬಿಕೆಗೆ ಬಿದ್ದ ಪೆಟ್ಟು, ಹೇಳಿಕೊಳ್ಳಲಾಗದ ಆರ್ಥಿಕ ಮುಗ್ಗಟ್ಟು ಮತ್ತು ನಿಮ್ಮವರೇ ನಿಮ್ಮನ್ನು ಉಪಯೋಗಿಸಿಕೊಂಡು ಕೆಲಸ ಮುಗಿದ ನಂತರ ಕಸದಂತೆ ಬೀಸಾಡಿದ ಆ ಕರಾಳ ದಿನವನ್ನೇ ಒಮ್ಮೆ ಕಣ್ಣು ಮುಚ್ಚಿ ನೆನಪಿಸಿಕೊಳ್ಳಿ. ನೀವು ಯಾರಿಗೋಸ್ಕರ ನಿಮ್ಮ ಸ್ವಂತ ಕುಟುಂಬದ ನೆಮ್ಮದಿಯನ್ನೇ ತ್ಯಾಗ ಮಾಡಿದ್ದೀರೋ, ನಿಮ್ಮ ಹಣ ಸಮಯವನ್ನು ದಾರಿ ಎರೆದಿದ್ದೀರೋ, ಅವರೇ ನಿಮ್ಮನ್ನು ನಡು ರಸ್ತೆಯಲ್ಲಿ ಅಪರಾಧಿಯಂತೆ ನಿಲ್ಲಿಸಿದರು. ಎಲ್ಲರನ್ನು ಮೆಚ್ಚಿಸಲು ಹೋಗಿ ನಿಮ್ಮನ್ನೇ ನೀವು ಕಳೆದುಕೊಂಡ ಆ ರಾತ್ರಿಗಳು ಕಳೆಯುವುದೇ ಒಂದು ಯುಗದಂತೆ ಭಾಸವಾಗುವಷ್ಟರ ಮಟ್ಟಿಗೆ ನಿಮ್ಮ ನಿದ್ದೆ ಹಾಳಾಯಿತು. ಯಾರಿಗೂ ಕೆಟ್ಟದ್ದನ್ನು ಬಯಸದ ನೀವು ಪರಿಸ್ಥಿತಿಯ ಕೈಗೊಂಬೆಯಾಗಿ ಬೇರೆಯವರ ಮುಂದೆ ಕೈಕಟ್ಟುವಂತಹ ಆ ದಿನಗಳು ನಿಜಕ್ಕೂ ಗ್ರಹಗತಿಗಳ ಅತ್ಯಂತ ಕಠಿಣ ಪರೀಕ್ಷೆಯಾಗಿತ್ತು. ಎಷ್ಟೋ ಬಾರಿ ಒಂಟೆಯಾಗಿ ಕುಳಿತು ಕಣ್ಣೀರು ಹಾಕಿದ್ದೀರಿ. ನನ್ನ ಪ್ರಾಮಾಣಿಕತೆಗೆ ಬೆಲೆಯೇ ಇಲ್ಲವೇ ಎಂದು ದೇವರಲ್ಲಿ ನ್ಯಾಯ ಕೇಳಿದ್ದೀರಿ. ಆದರೆ ಪ್ರಕೃತಿಯ ನಿಯಮವೇ ಹಾಗೆ, ಕತ್ತಲು ಎಷ್ಟೇ ದಟ್ಟವಾಗಿದ್ದರೂ ಬೆಳಗಿನ ಕಿರಣ ಮೂಡದೇ ಇರುವುದಿಲ್ಲ. ಸ್ನೇಹಿತರೆ, ವಿಡಿಯೋ ಕೇಳುವ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಮಹಾಲಕ್ಷ್ಮಿ ನಮ ಎಂದು ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಈ ಎಲ್ಲ ನೋವುಗಳನ್ನು, ನಿಮ್ಮ ಮೌನ ರೋಧವನ್ನು ಬ್ರಹ್ಮಾಂಡ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತದೆ. ಆಗಸ್ಟ್ ತಿಂಗಳ ಈ ವಿಶೇಷ ದಿನಾಂಕ ನಿಮ್ಮ ಜಾತಕದಲ್ಲಿ ಒಂದು ಅಪರೂಪದ ದಶಕಗೊಮ್ಮೆ ಬರುವಂಥ ಮಹಾಶುಕ್ರ ದಶೆ ರಾಜಯೋಗವನ್ನು ಸೃಷ್ಟಿಸುತ್ತದೆ. ಮತ್ತು ಗ್ರಹಗಳ ಚಲನೆಯನ್ನು ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ದೃಷ್ಟಿಯಿಂದ ಗಮನಿಸಿದಾಗ ತುಲಾರಾಶಿಯ ಅಧಿಪತಿಯಾದ ಶುಕ್ರನು ಮತ್ತು ಅದೃಷ್ಟವನ್ನು ನಿರ್ಧರಿಸುವ ಗ್ರಹಗಳ ನಡುವೆ ಒಂದು ವಿಶಿಷ್ಟವಾದ, ಅತ್ಯಂತ ಪ್ರಬಲವಾದ ದೃಷ್ಟನೀಯ ನಿಯಮ ನಡೆಯುತ್ತದೆ. ಇದು ಕೇವಲ ಸಾಮಾನ್ಯ ಮಾನಸಿಕ ಬದಲಾವಣೆಯಲ್ಲ, ಇದೊಂದು ಸ್ವಂತ ಕಾಲದಂತೆ ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನು ತೆರೆಯುವ ಸುವರ್ಣ ಸಮಯ. ಆಗಸ್ಟ್ 15 ಆಸುಪಾಸಿನಲ್ಲಿ ನಿಮ್ಮ ಜಾತಕದ ಪ್ರಮುಖ ಸ್ಥಾನದಲ್ಲಿ ಶುಭ ಗ್ರಹಗಳ ಸಂಯೋಗವು ತನ್ನ ಉತ್ತುಂಗವನ್ನು ತಲುಪಿದೆ. ಈ ದೈಹಿಕ ಸಂಯೋಗದ ನೇರ ಪರಿಣಾಮವೇ ಅಜ್ಞಾತ ಆದರೆ ಅತ್ಯಂತ ಪ್ರಭಾವಶಾಲಿ ದೊಡ್ಡ ವ್ಯಕ್ತಿಯ ಪ್ರವೇಶ. ಆ ಆಗಮನವು ಆಕಸ್ಮಿಕವಾಗಿ ನಡೆಯುವ ಘಟನೆಯಲ್ಲ, ಇದು ಪೂರ್ವ ನಿರ್ಧರಿತವಾದ ವಿಧಿಯ ಬರಹ. ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಹಾಗೂ ನೀವು ಮಾಡಿದ ನಿಸ್ವಾರ್ಥ ಸೇವೆಯೇ ಕಲಹ. ನೀವು ಎಷ್ಟೇ ಹಿಂದೇಟು ಹಾಕಿದರೂ, ಯಾರ ಸಹವಾಸವೂ ಬೇಡ ಎಂದು ದೂರ ಕುಳಿತರೂ ಈ ಭೇಟಿಯನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ. ಈ ವ್ಯಕ್ತಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಲು ಬರುವ ಮಾರ್ಗದರ್ಶನವಾಗಿರಬಹುದೇ, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಹೊಸ ಆಯಾಮವನ್ನು ಸೃಷ್ಟಿಸಲು ಬರುವ ಹೂಡಿಕೆದಾರರೇ ಆಗಿರಬಹುದು, ಅಥವಾ ಸಂಪೂರ್ಣ ಅಪರಿಚಿತರಾಗಿ ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಹಿಡಿಯುವ
ದೇವದೂತನ ರೂಪದಲ್ಲಿ ಬರಬಹುದೇ ಎನ್ನುವ ಕುತೂಹಲ ನಿಮ್ಮಲ್ಲಿ ಈಗ ಮೂಡಿರಬಹುದು. ವಾಸ್ತವದಲ್ಲಿ ಇದು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಇವರೆಂದೂ ಸಕಾರಾತ್ಮಕವಾಗಿ ಶಕ್ತಿಯಾಗಲಿ, ನಿಮ್ಮ ಅರ್ಧಕ್ಕೆ ನಿಂತು ಹೋದ ಕನಸುಗಳಿಗೆ ಜೀವ ತುಂಬುವ, ನಿಮ್ಮ ಕಳೆದು ಹೋದ ನೆಮ್ಮದಿಯ ಸಾಮ್ರಾಜ್ಯವನ್ನು ಮರ ತಂದುಕೊಡುವ ಅದ್ಭುತ ದೈವಿ ಶಕ್ತಿ ಇವರಲ್ಲಿದೆ. ಮತ್ತು ಆ ದೊಡ್ಡ ವ್ಯಕ್ತಿಯ ಆಗಮನದ ನಂತರ ನಿಮ್ಮ ದಿನನಿತ್ಯ ಜೀವನದಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಗಳು ನಿಜಕ್ಕೂ ನಿಮ್ಮನ್ನು ಬೆರಗುಗೊಳಿಸುತ್ತವೆ. ಮೊದಲನೆಯದಾಗಿ, ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕಾಯುತ್ತಿದ್ದ ಆ ಅನಿರೀಕ್ಷಿತ ಯಶಸ್ಸು ನಿಮ್ಮ ಹೆಗಲೇರಲಿದೆ. ನೀವು ಎಷ್ಟೇ ದಿನಗಳಿಂದ ವರ್ಷಗಳಿಂದ ಕಾಯುತ್ತಿದ್ದ ಬಡ್ತಿ ಅಥವಾ ಹೊಸ ಉದ್ಯೋಗದ ಬೃಹತ್ ಅವಕಾಶ ಈ ವ್ಯಕ್ತಿಯ ಮುಖಾಂತರವೇ, ಅವರ ಒಂದು ಸಣ್ಣ ಬೆಂಬಲದಿಂದಲೇ ನಿಮಗೆ ಒಲಿದು ಬರಲಿದೆ. ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ವ್ಯಾಪಾರದಲ್ಲಿ ನಷ್ಟಗಳೆಲ್ಲ ಮಾಯವಾಗಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಈ ವ್ಯಕ್ತಿ ಸ್ವತಃ ಮುಂದೆ ಬರುತ್ತಾರೆ. ಇವರಿಂದ ನಿಮ್ಮ ಆದಾಯವು ಕೇವಲ ದುಪ್ಪಟ್ಟಲ್ಲ, 10 ಹಲವು ಪಟ್ಟು ಹೆಚ್ಚಾಗುವುದು. ನಿಶ್ಚಿತ ಸಮಯದಲ್ಲಿ ಬಂಧು ಬಳಗದಲ್ಲಿ ನೀವು ಕಳೆದುಕೊಂಡಿದ್ದ ಗೌರವ, ಸ್ಥಾನಮಾನಗಳು, ನೀವು ಬೇರೆಯವರಿಗೆ ಕೊಟ್ಟಿದ್ದ ಹಣ ಮತ್ತೆ ಬಡ್ಡಿ ಸಮೇತ ನಿಮಗೆ ಮರಳಿ ಸಿಗಲಿದೆ. ನಿಮ್ಮ ಕಷ್ಟದ ದಿನಗಳಲ್ಲಿ ನಿಮ್ಮನ್ನು ನೋಡಿ ಹೀಯಾಳಿಸಿದವರು, ನಿಮ್ಮ ಮೃದು ಸ್ವಭಾವವನ್ನು ಲೇವಡಿ ಮಾಡಿದವರು ಇದೇ ವ್ಯಕ್ತಿಯ ಪ್ರಭಾವದಿಂದ ಮತ್ತು ನಿಮ್ಮ ಹೊಸ ರಾಜಗಾಂಭೀರ್ಯದ ಅವತಾರವನ್ನು ಕಂಡು ನಿಮ್ಮೆದುರು ತಲೆಬಾಗಿ ನಿಲ್ಲುವಂತಹ ಆಶ್ಚರ್ಯಕರ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ಬಹಳ ಅದ್ಭುತವಾಗಿದೆ. ಇದೇ ಬಹುಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಮಾನಸಿಕ ಒತ್ತಡ, ನಿದ್ರಾಹೀನತೆ ಅಥವಾ ಹೊಟ್ಟೆ ಮತ್ತು ಕಣ್ಣಿಗೆ ಸಂಬಂಧಿಸಿದ ನಿಗೂಢ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಅಥವಾ ಶಾಶ್ವತ ಪರಿಹಾರ ಈ ವ್ಯಕ್ತಿಯ ಸಲಹೆಯಿಂದಲೇ ದೊರೆಯಲಿದೆ. ನಿಮ್ಮ ಮುಖದಲ್ಲಿ ಮತ್ತೆ ಆ ಹಳೆಯ ಕಾಂತಿ, ಆತ್ಮವಿಶ್ವಾಸದ ಮಂದಹಾಸ ಮರಳಿ ಬರುತ್ತದೆ. ಆದರೆ ದಯವಿಟ್ಟು ಗಮನವಿಟ್ಟು ಕೇಳಿ, ಎಲ್ಲವೂ ಎಷ್ಟೊಂದು ಸುಲಭವಾಗಿ, ಸುಗಮವಾಗಿ, ಯಾವುದೇ ಅಡೆತಡೆಗಳಿಲ್ಲದೆ ನಡೆದು ಬಿಡುತ್ತದೆ. ಖಂಡಿತ ಈ ಜ್ಯೋತಿಷ್ಯದ ನಿಯಮದಂತೆ ಅದೃಷ್ಟದ ಬಾಗಿಲು ತೆರೆಯುವಾಗ ಶನಿ ಪರೀಕ್ಷೆಯ ಜೊತೆಯಲ್ಲಿ ಇರುತ್ತದೆ. ಇಲ್ಲಿಯೇ ಸರಿಯಾಗಿ ಇದೆ ಅಂತಹದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ಕಠಿಣ ಸಮಯ ಶುರುವಾಗುವುದು. ಈ ದೊಡ್ಡ ವ್ಯಕ್ತಿಯ ಆಗಮನವು ನಿಮ್ಮ ಜೀವನದಲ್ಲಿ ಅಪಾರ ಅದೃಷ್ಟವನ್ನು ತರುವುದು. ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಜನರ ನೈಜ ಬಣ್ಣವನ್ನು, ಅವರ ಮುಖವಾಡಗಳನ್ನು ನಿರ್ದಾಕ್ಷಿಣ್ಯವಾಗಿ ಬಯಲು ಮಾಡುತ್ತದೆ. ಹೌದು, ನಿಮ್ಮ ಏಳಿಗೆಯನ್ನು, ನಿಮ್ಮ ಮರಳಿ ಬಂದ ನೆಮ್ಮದಿಯನ್ನು ನೋಡಿ ಸಹಿಸದ ಒಂದು ದೊಡ್ಡ ಗುಂಪು ಇದಕ್ಕಿಂತ ಸಕ್ರಿಯವಾಗಿರುತ್ತದೆ. ಅವರು ನಿಮ್ಮ ಆಪ್ತ ಸ್ನೇಹಿತರೂ ಆಗಿರಬಹುದು, ನಿಮ್ಮ ಬಂಧು ಬಳಗ ಆಗಿರಬಹುದು, ಅಥವಾ ನಿಮ್ಮ ಜೊತೆಯಲ್ಲಿ ಉಂಡು ಬೆಳೆದ ಹಿತಶತ್ರುಗಳೇ ಆಗಿರಬಹುದು. ಈ ಹಿತಶತ್ರುಗಳು ನೀವು ಮತ್ತು ಆ ಪ್ರಭಾವಶಾಲಿ ವ್ಯಕ್ತಿಯ ನಡುವೆ ಹೇಗಾದರೂ ಸರಿ ಬಿರುಕು ಮೂಡಿಸಲು ತಮ್ಮೆಲ್ಲ ಕುತಂತ್ರಗಳನ್ನು ಪ್ರಯೋಗ ಮಾಡುತ್ತಾರೆ. ತುಲಾರಾಶಿಯವರ ಅತಿ ದೊಡ್ಡ ದೌರ್ಬಲ್ಯವೆಂದರೆ ನಿಮ್ಮ ದ್ವಂದ್ವ ನಿಲುವು ಮತ್ತು ಬೇರೆಯವರ ಮಾತುಗಳನ್ನು ಬೇಗ ನಂಬುವುದು. ಇದೇ ತಂತ್ರವನ್ನು ಉಪಯೋಗಿಸುವ ಈ ಶತ್ರುಗಳು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿ ಮಾಡಿಸುತ್ತಾರೆ. ಆ ದೊಡ್ಡ ವ್ಯಕ್ತಿಯ ಬಗ್ಗೆ ಇಲ್ಲದ ಸಲ್ಲದ ಸುಳ್ಳುಗಳನ್ನು ಹೇಳಿ ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾರೆ. ನೀವು ಹಳೆಯ ಸ್ವಭಾವದಂತೆ ಅವರ ಮಾತುಗಳನ್ನು ನಂಬಿ ಗೊಂದಲಕ್ಕೀಡಾಗಿ ಆ ಪ್ರಭಾವಶಾಲಿ ವ್ಯಕ್ತಿಯನ್ನು ಸಂಶಯದಿಂದ ನೋಡಿದರೆ ಅಥವಾ ನಿರ್ಧಾರ ತೆಗೆದುಕೊಳ್ಳಲು ಹಿಂದೇಟು ಹಾಕಿದರೆ ನಿಮ್ಮ ಅದೃಷ್ಟದ ಬಾಗಿಲು ಶಾಶ್ವತವಾಗಿ ಇನ್ನೊಂದು ತೆರೆದಂತೆ ಮುಚ್ಚಿ ಹೋಗುತ್ತದೆ. ಇದು ಕೇವಲ ಒಂದು ಸಾಮಾನ್ಯ ಎಚ್ಚರಿಕೆ ಅಲ್ಲ, ಇದು ನವಗ್ರಹಗಳು ನಿಮಗೆ ನೀಡುತ್ತಿರುವ ಅತ್ಯಂತ ಕಠಿಣ ಹಾಗೂ ಅಂತಿಮ ಎಚ್ಚರಿಕೆ ಎಂದು ಭಾವಿಸಿ. ನಿಮ್ಮ ರಾಶಿಯ ಮೂಲಭೂತ ಸ್ವಭಾವದಂತೆ ನೀವು ಯಾರಿಗೂ ನೋವು ಮಾಡಬಾರದು ಎಂದು ಸುಮ್ಮನಾಗುತ್ತೀರಿ. ಆದರೆ ಆಗಸ್ಟ್ ತಿಂಗಳ ಈ ನಿರ್ಣಾಯಕ ಘಟ್ಟದಲ್ಲಿ ನಿಮ್ಮ ಈ ಮೌನವೇ ನಿಮಗೆ ಮುಳುವಾಗಬಾರದು. ಆ ದೊಡ್ಡ ವ್ಯಕ್ತಿ ನಿಮ್ಮ ಬಳಿ ಬಂದಾಗ ಅವರ ಉದ್ದೇಶಗಳು ಸ್ಫಟಿಕದಂತೆ ಶುದ್ಧವಾಗಿರುತ್ತದೆ. ಆದರೆ ನಿಮ್ಮನ್ನು ಮತ್ತೆ ಕಂದಕದಂತೆ ತಳ್ಳಲು ಕಾಯುತ್ತಿರುವ ಆ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಅತಿಯಾದ ನಂಬಿಕೆ ಮತ್ತು ಕರುಣೆಯನ್ನು ಬಂಡವಾಳ ಮಾಡಿಕೊಳ್ಳಲು ಹದ್ದಿನಂತೆ ಹೊಂಚು ಹಾಕುತ್ತವೆ. ಆ ವ್ಯಕ್ತಿಯ ಆಗಮನದಿಂದ ನಿಮ್ಮ ಆರ್ಥಿಕ ಸ್ಥಿತಿ ದಿನೇ ದಿನೇ ಸುಧಾರಿಸುತ್ತಿದ್ದಂತೆ ನಿಮ್ಮ ಉದಾರತೆಯನ್ನು ಬೆಳೆಸಿಕೊಳ್ಳಲು, ಸಾಲ ಕೇಳಲು ಅಥವಾ ಯಾವುದೋ ಪತ್ರಕ್ಕೆ ಜಾಮೀನು ಸಹಿ ಹಾಕಿಸಿಕೊಳ್ಳಲು ಅನೇಕರು ಮೊಸಳೆ ಕಣ್ಣೀರು ಸುರಿಸಿಕೊಂಡು ನಿಮ್ಮ ಹತ್ತಿರ ಬರುತ್ತಾರೆ. ನೀವು ಅವರ ಕಣ್ಣೀರಿಗೆ ಕರಗಿ ಸಂಬಂಧ ಹಾಳಾಗಬಾರದು ಎಂದು ಮುನ್ನುಗ್ಗಿ ಅವರಿಗೆ ಸಹಾಯ ಮಾಡಲು ಹೋಗಿ ಕಾನೂನಿನ ಸಂಕಷ್ಟಕ್ಕೋ ಅಥವಾ ಹಣದ ಮುಗ್ಗಟ್ಟಿಗೋ ಸಿಲುಕಿ ಆ ದೊಡ್ಡ ವ್ಯಕ್ತಿಯ ವಿಶ್ವಾಸವನ್ನು ಶಾಶ್ವತವಾಗಿ ಕಳೆದುಕೊಳ್ಳಬಹುದು. ದೊಡ್ಡ ಅಪಾಯವಿದೆ. ನೆನಪಿಡಿ, ಇಂತಹ ಬೃಹತ್ ಅವಕಾಶ ಒಬ್ಬ ಮನುಷ್ಯನ ಜೀವನದಲ್ಲಿ ಒಮ್ಮೆ ಅಥವಾ 2 ಬಾರಿ ಮಾತ್ರ ಬರುವುದು. ನೀವು ಈಗ ಮಾಡಬಹುದಾದ ಒಂದೇ ಒಂದು ಸಣ್ಣ ತಪ್ಪು ನಿಮ್ಮನ್ನು ಮತ್ತೆ ಹಳೆಯ ಆ ಕತ್ತಲೆಯ ಅವಮಾನದ ದಿನದೊಂದಿಗೆ ನೂಕಿ ಬಿಡಬಹುದು. ಆ ದೊಡ್ಡ ವ್ಯಕ್ತಿ ನಿಮ್ಮ ಜೀವನದ ಪ್ರವೇಶಿಸುವ ಮುನ್ನವೇ ನಿಮ್ಮ ಸುತ್ತಮುತ್ತ ಇರುವ ನಯವಂಚಕರನ್ನು ನೀವು ಗುರುತಿಸಲೇಬೇಕು. ಅವರನ್ನು ತಕ್ಷಣವೇ ನಿಮ್ಮ ಜೀವನದಿಂದ ದೂರವಿಟ್ಟರೆ ಅವರು ನಿಮ್ಮ ಆ ಅದೃಷ್ಟವನ್ನು ಕಸಿದುಕೊಂಡು ತಮ್ಮ ಕಡೆಗೆ ಎಳೆದುಕೊಳ್ಳುವ ಭಾರೀ ಸಂಚು ರೂಪಿಸುತ್ತಿದ್ದಾರೆ. ಅವರು ನಿಮ್ಮ ಬೆನ್ನ ಹಿಂದೆಯೇ ಇದ್ದಾರೆ ಎನ್ನುವುದನ್ನು ಮರೆಯಬೇಡಿ.
ಈ ದೊಡ್ಡ ವ್ಯಕ್ತಿ ಪುರುಷನೋ ಅಥವಾ ಮಹಿಳೆಯೋ ಎನ್ನುವ ಪ್ರಶ್ನೆಗೆ ಉತ್ತರ ನಿಮ್ಮ ಕರ್ಮಸ್ಥಾನದ ನಿಗೂಢತೆಯಲ್ಲಿದೆ. ಇವರು ನಿಮಗೆ ಮುಂಚೆಯೇ ತಿಳಿದಿರುವ ಹಳೆಯ ಪರಿಚಯದ ವ್ಯಕ್ತಿ ಆಗಿರಬಹುದು, ಆದರೆ ಈಗ ಸಂಪೂರ್ಣವಾಗಿ ಹೊಸ ರೂಪದಲ್ಲಿ ಹೊಸ ಅಧಿಕಾರದೊಂದಿಗೆ ಅತಿವೇಗ ಶಕ್ತಿಯೊಂದಿಗೆ ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿರುತ್ತಾರೆ. ಅಥವಾ ನೀವು ಎಂದೂ ಊಹಿಸದ ಯಾವ ಜನ್ಮದ ಋಣವೋ ಎನ್ನುವಂತೆ ಸಂಪೂರ್ಣ ಅಪರಿಚಿತ ವ್ಯಕ್ತಿಯಾಗಿ ನಿಮ್ಮ ಜೀವನದಲ್ಲಿ ದಿಢೀರ್ ಪ್ರವೇಶಿಸಬಹುದು. ವಿವಾಹದ ನಿರೀಕ್ಷೆಯಲ್ಲಿರುವ ಪ್ರೇಮ ವೈಕಲ್ಯ ಅನುಭವಿಸುತ್ತಿರುವ ತುಲಾರಾಶಿಯವರಿಗೆ ಈ ವ್ಯಕ್ತಿ ಕೇವಲ ಜೀವನದ ಸಂಗಾತಿಯಾಗಿ ಮಾತ್ರವಲ್ಲದೆ ನಿಮ್ಮ ಬಾಳಿನ ಅಂಧಕಾರವನ್ನು ಕಳೆಯುವ ನಂದಾದೇವಿಯಾಗಿ, ನಿಮ್ಮ ಭಾವನೆಯನ್ನು ಗೌರವಿಸುವ ದೇವತೆಯಾಗಿ ಬರುತ್ತಾರೆ. ಅವರ ಆಗಮನದ ನಂತರ ನಿಮ್ಮ ಇಡೀ ಕುಟುಂಬದಲ್ಲಿ ಹಿಂದೆಂದೂ ಕಾಣದ ನೆಮ್ಮದಿ ನೆಲೆಸುತ್ತದೆ ಮತ್ತು ಉನ್ನತ ವ್ಯಾಸಂಗದ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಇದೊಂದು ಅದ್ಭುತ ಜ್ಞಾನಿ ಅಥವಾ ಮಾರ್ಗದರ್ಶಕನ ಆಗಮನವಾಗಿರಬಹುದು. ಅವರು ತೋರುವ ದಾರಿಯಲ್ಲಿ ಕಣ್ಣು ಮುಚ್ಚಿ ನಡೆದರೆ ನಿಮ್ಮ ಗುರಿ ಮುಟ್ಟುವುದು 100ಕ್ಕೆ 100 ಖಂಡಿತ. ಕೋರ್ಟು ಕಚೇರಿ, ಆಸ್ತಿ ಪಾಸ್ತಿ ವ್ಯಾಜ್ಯಗಳಲ್ಲಿ ಸಿಲುಕಿ ನ್ಯಾಯ ಸಿಗದೆ ಒದ್ದಾಡುತ್ತಿರುವವರಿಗೆ ಈ ವ್ಯಕ್ತಿಯು ಸಾಕ್ಷಾತ್ ನ್ಯಾಯದೇವತೆಯ ರೂಪದಲ್ಲಿ ಬಂದು ನಿಮ್ಮ ಜಾತಕದ ತಕ್ಕಡಿಯನ್ನು ನಿಮ್ಮ ಪರವಾಗಿ ವಾಲುವಂತೆ ಮಾಡಿ ನಿಮಗೆ ಜಯಶೀಲರನ್ನಾಗಿ ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡುತ್ತಾರೆ. ಆದರೆ ಈ ಇಡೀ ಪ್ರಕ್ರಿಯೆಯಲ್ಲಿ ನೀವು ಧೃತಿಗೆಡಬಾರದೆ ಮತ್ತು ಗೊಂದಲಕ್ಕೀಡಾಗಬಾರದು. ನಿಮ್ಮ ಹಿತಶತ್ರುಗಳೇ ಉದ್ದೇಶಪೂರ್ವಕವಾಗಿ ನಿಮ್ಮನ್ನೇ ಎಡವುವಂಥ ಮನಸ್ಥಿತಿಗೆ ತಳ್ಳುವಂಥ ಘಟನೆಗಳನ್ನು ಸೃಷ್ಟಿಸುತ್ತಾರೆ. ನೀವು ವಿವೇಚನೆ ಕಳೆದುಕೊಂಡು ತೆಗೆದುಕೊಳ್ಳುವ ಒಂದು ದೂರದ ಅಥವಾ ತಪ್ಪು ನಿರ್ಧಾರ ಆ ಪ್ರಭಾವಶಾಲಿ ವ್ಯಕ್ತಿಯನ್ನು ನಿಮ್ಮಿಂದ ಬಹುದೂರ ಕರೆದೊಯ್ಯಬಹುದು. ಇನ್ನೊಂದು ಅತಿ ಮುಖ್ಯವಾದ ಜ್ಯೋತಿಷ್ಯದ ರಹಸ್ಯವನ್ನು ನೀವು ಗಮನಿಸಬೇಕು. ಆಗಸ್ಟ್ 15ರಂದು ಮತ್ತು ಅದರ ನಂತರದ ಕೆಲವು ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಒಂದು ರೀತಿಯ ಅಕಾರಣವಾದ ಭಯ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎನ್ನುವ ವಿಪರೀತ ಗೊಂದಲ ಮನೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಇದು ಬೇರೆ ಏನೂ ಅಲ್ಲ, ನಿಮ್ಮನ್ನು ಕಾಡುತ್ತಿರುವ ನಕಾರಾತ್ಮಕ ಶಕ್ತಿಗಳ ಕೊನೆಯ ಹತಾಶೆಯ ಪ್ರಭಾವ. ಆ ದೊಡ್ಡ ವ್ಯಕ್ತಿಯ ದೈವೀಯ ಅಂಶಗಳುಳ್ಳ ಶಕ್ತಿಯ ಆಗಮನವು ಈ ನಕಾರಾತ್ಮಕ ಶಕ್ತಿಗಳಿಗೆ ನಡುಕ ಹುಟ್ಟಿಸಿರುತ್ತದೆ. ಹಾಗಾಗಿ ಅವು ಸೋಲೊಪ್ಪಿಕೊಳ್ಳುವ ಮುನ್ನ ನಿಮ್ಮ ಮನಸ್ಸನ್ನು ಅಸ್ಥಿರಗೊಳಿಸಲು, ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಪ್ರಯತ್ನಿಸುತ್ತವೆ. ಆ ನಿರ್ದಿಷ್ಟ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಒಂಟಿಯಾಗಬಾರದು, ಕತ್ತಲೆಯಲ್ಲಿ ಕೂರಬಾರದು. ಸದಾ ಸಕಾರಾತ್ಮಕ ಚಿಂತನೆಗಳನ್ನು, ಭಗವಾನ್ ನಾಮ ಸ್ಮರಣೆಯನ್ನು ಮೈಗೂಡಿಸಿಕೊಳ್ಳಿ. ವಿಶೇಷವಾಗಿ ಶುಕ್ರವಾರದಂದು ಮಹಾಲಕ್ಷ್ಮಿ ಅಥವಾ ನಿಮ್ಮ ಕುಲದೇವರ ಆರಾಧನೆಯನ್ನು ತಪ್ಪದೇ ಶ್ರದ್ಧೆಯಿಂದ ಮಾಡಿ. ಆ ವ್ಯಕ್ತಿ ಬಂದಾಗ ಅವರನ್ನು ಹೇಗೆ ಗುರುತಿಸುವುದು ಎನ್ನುವ ಗೊಂದಲ ನಿಮ್ಮಲ್ಲಿ ಬೇಡ. ಅವರು ನಿಮ್ಮ ಬಳಿ ಬಂದು ಮಾತನಾಡಿದಾಗ ಅಥವಾ ಅವರ ಉಪಸ್ಥಿತಿ ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದಾಗ ನಿಮ್ಮ ಮನಸ್ಸಿಗೆ ವರ್ಣಿಸಲಾಗದ ಒಂದು ರೀತಿಯ ಪ್ರಶಾಂತತೆ ಸಿಗುತ್ತದೆ. ನಿಮ್ಮೊಳಗಿನ ಆತಂಕ, ಗೊಂದಲವಿಲ್ಲ ಮುಂಜಾನೆಯ ಮಂಜಿನಂತೆ ಕರಗಿ ಹೋಗುತ್ತದೆ. ಅವರ ಪ್ರತಿಯೊಂದು ಮಾತುಗಳು ನಿಮಗೆ ಹೊಸ ಹುರುಪನ್ನು, ಸ್ಪಷ್ಟವಾಗಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಮರಳಿ ನೀಡುತ್ತವೆ. ಅವರ ಕಣ್ಣುಗಳಲ್ಲಿ ನಿಮ್ಮ ಮೇಲಿನ ಕಾಳಜಿ, ಗೌರವ ಎದ್ದು ಕಾಣಿಸುತ್ತದೆ. ಅದೇ ನಿಮ್ಮ ಪಾಲಿನ ಅದೃಷ್ಟ ದೇವತೆ ಎಂದು ನೀವು ದೃಢವಾಗಿ ನಂಬಬೇಕು. ಅವರನ್ನು ಗುರುತಿಸುವಲ್ಲಿ ನೀವು ವಿಫಲರಾದರೆ ಅಥವಾ ನಿಮ್ಮ ಶತ್ರುಗಳ ಮಾತಿಗೆ ಕಟ್ಟುಬಿದ್ದು ಅವರನ್ನು ಸಂಶಯದಿಂದ ನೋಡಿದರೆ ಮುಂದಿನ 12 ವರ್ಷಗಳ ಕಾಲ ನಿಮ್ಮ ಈ ಮಟ್ಟದ ಅವಕಾಶಕ್ಕಾಗಿ ಮತ್ತೆ ಕಣ್ಣೀರು ಹಾಕುತ್ತಾ ಕಾಯಬೇಕಾಗುತ್ತದೆ. ಆದ್ದರಿಂದ ಪ್ರೀತಿಯ ತುಲಾರಾಶಿಯವರೇ, ಮುಂಬರುವ ಈ ಅದ್ಭುತ ಹಾಗೂ ಅತ್ಯಂತ ನಿರ್ಣಾಯಕ ದಿನಗಳಾಗಿ ನಿಮ್ಮನ್ನು ನೀವು ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸಿದ್ಧಪಡಿಸಿಕೊಳ್ಳಿ. ನಿಮ್ಮ ಅತಿಯಾದ ಗೊಂದಲವನ್ನು ಮತ್ತು ಬೇರೆಯವರನ್ನು ಕುರುಡಾಗಿ ನಂಬುವುದನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಡಿ. ರಸ್ತೆಯಲ್ಲಿ ಹೋಗುವವರೊಂದಿಗೆ ಅಥವಾ ಕಚೇರಿಯ ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ರಾಜಿ ಮಾಡಿಕೊಳ್ಳಲು ಹೋಗಬೇಡಿ. ನಿಮ್ಮ ಒಳಗಿನ ರಹಸ್ಯಗಳನ್ನು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ವಿವರಗಳನ್ನು, ನಿಮ್ಮ ಮುಂದಿನ ವ್ಯಾಪಾರ ಅಥವಾ ಜೀವನದ ಯೋಜನೆಗಳನ್ನು ಯಾರೊಂದಿಗೂ, ಅವರು ಎಷ್ಟೇ ಆಪ್ತರಾಗಿದ್ದರೂ, ರಕ್ತ ಸಂಬಂಧಿಗಳೇ ಆಗಿದ್ದರೂ ಅವರ ಮುಂದೆ ಹಂಚಿಕೊಳ್ಳಬೇಡಿ. ನಿಮ್ಮ ಮೌನವೇ ಈ ಸಮಯದಲ್ಲಿ ನಿಮ್ಮ ಅತಿ ದೊಡ್ಡ ಅಸ್ತ್ರವಾಗಬೇಕು ಮತ್ತು ಗುರಾಣಿ ಆಗಬೇಕು. ಈ ದಿನಗಳು ಸಮೀಪಿಸುತ್ತಿದ್ದಂತೆ ಸ್ವತಃ ಪ್ರಕೃತಿ ನಿಮಗೆ ಕೆಲವು ಮುನ್ಸೂಚನೆಗಳನ್ನು, ಶುಭ ಶಕುನಗಳನ್ನು ನೀಡಲು ಶುರು ಮಾಡುತ್ತದೆ. ಆ ಮುನ್ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸೂಕ್ಷ್ಮತೆಯನ್ನು ಧ್ಯಾನದ ಮೂಲಕ ನೀವು ಬೆಳೆಸಿಕೊಳ್ಳಬೇಕು. ಬೆಳಗಿನ ಜಾವ ನಿಮ್ಮ ಕನಸುಗಳ ಮೂಲಕ ಅಥವಾ ದಿನನಿತ್ಯದ ಅನಿರೀಕ್ಷಿತ ಶುಭ ಘಟನೆಗಳ ಮೂಲಕ ಭಗವಂತ ನಿಮಗೆ ನೇರ ಸಂದೇಶಗಳನ್ನು ಕಳಿಸುತ್ತಾನೆ. ಆ ದೊಡ್ಡ ವ್ಯಕ್ತಿಯ ಆಗಮನವು ಕೇವಲ ನಿಮ್ಮ ಒಬ್ಬರ ಭವಿಷ್ಯವನ್ನೇ ನಿಮ್ಮ ಮುಂದಿನ ಪೀಳಿಗೆಯ, ನಿಮ್ಮ ಇಡೀ ಕುಟುಂಬದ ಭವಿಷ್ಯವನ್ನು ನೀಡುವ ಶಕ್ತಿ ಹೊಂದಿದೆ. ದಯವಿಟ್ಟು ಈ ಸುವರ್ಣ ಅವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ, ಎಂಥದೇ ಪರಿಸ್ಥಿತಿಗೂ ಬಂದರೂ ಈ ಸಮಯದಲ್ಲಿ ಹೊಸ ಸಾಲ ಮಾಡುವ ಗೋಜಿಗೆ ಹೋಗಬೇಡಿ ಹಾಗೂ ಯಾರಿಗೂ ನಿಮ್ಮ ಸಂಬಂಧ ಉಳಿಸಿಕೊಳ್ಳಲು ಹೋಗಿ ಕೈಯಲ್ಲಿದ್ದ ಹಣವನ್ನು ಸಾಲವಾಗಿ ನೀಡಬೇಡಿ ಮತ್ತು ಜಾಮೀನುದಾರರಾಗಿ ನಿಲ್ಲಬೇಡಿ.
ಇದು ನಿಮ್ಮ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸಲು ವಿಧಿಯ ಹುಡುಕುತ್ತಿರುವ ತಂತ್ರವಾಗಿರಬಹುದು. ನಾಳೆ ನಿಮ್ಮ ಕುಲದೇವರಿಗೆ ಮತ್ತು ಮಹಾಲಕ್ಷ್ಮೀ ದೇವಿಗೆ ಒಂದು ತುಪ್ಪದ ದೀಪ ಹಚ್ಚಿ ನಿಮ್ಮ ಪ್ರಾರ್ಥನೆಯನ್ನು ಸಂಕಲ್ಪವನ್ನು ಸಲ್ಲಿಸಿ. ನಿಮ್ಮೆಲ್ಲ ಕಷ್ಟಗಳು ನೀರು ಮೇಲಿನ ಗುಳ್ಳೆಯಂತೆ ಒಡೆಯಲಿ. ಖಂಡಿತವಾಗಿಯೂ ಜಯ ನಿಮ್ಮದೇ ಆಗುತ್ತದೆ. ನಿಮ್ಮ ಬದುಕು ಹಸನಾಗಲಿ. ನಿಮ್ಮ ಕಣ್ಣೀರು ಆನಂದ ಬಾಷ್ಪವಾಗಿ ಬದಲಾಗಲಿ. ನಿಮ್ಮ ಕಳೆದು ಹೋದ ನೆಮ್ಮದಿಯ ಸಾಮ್ರಾಜ್ಯ ಮರಳಿ ಸಿಗಲಿ ಎಂದು ಆಶಿಸುತ್ತೇನೆ. ಇದು ಕೇವಲ ಸಾಮಾನ್ಯ ಭವಿಷ್ಯವಲ್ಲ, ಇದು ಮುಂಬರುವ ದಿನಗಳಲ್ಲಿ ನಿಮ್ಮ ಬದಲಾಗುತ್ತಿರುವ ಜೀವನದ ಸ್ಪಷ್ಟ ಪ್ರತಿಬಿಂಬ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಿಖರವಾದ, ರೋಚಕವಾದ ಹಾಗೂ ನಿಮ್ಮ ದೈನಂದಿನ ಜೀವನಕ್ಕೆ ನೇರವಾಗಿ ಉಪಯೋಗವಾಗುವ, ನಿಮ್ಮ ಕಣ್ಣು ತೆರೆಸುವಂತಹ ಜ್ಯೋತಿಷ್ಯ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಒಳಿತಾಗಲಿ. ಶುಭಮಸ್ತು. ಧನ್ಯವಾದಗಳು.